ಸಂಚಿಕೆ 1 ಒಳ್ಳೆಯ ಪೋಷಕರು ಎಂದರೆ ಯಾರು? ನಮಸ್ಕಾರ್. ಪೋಷಕರಿಗೊಂದು ಕಿವಿಮಾತಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಒಳ್ಳೆಯ ಪೋಷಕರು ಎಂದರೆ ಯಾರು? ಮಕ್ಕಳಿಗೆ ದುಬಾರಿ ಬಟ್ಟೆ ಕೊಡಿಸುವವರು, ಅತ್ಯುತ್ತಮ ಶಾಲೆಗೆ ಸೇರಿಸುವವರು, ಅವರಿಗೆ ಬೇಕಾದ ಪ್ರತಿಯೊಂದು ವಸ್ತುವನ್ನು ಕೊಡಿಸುವವರು, ಇವೆಲ್ಲವೂ ಮುಖ್ಯವೇ. ಆದರೆ ಇವುಗಳಿಂದ ಮಾತ್ರ ಒಬ್ಬರು ಒಳ್ಳೆಯ ಪೋಷಕರಾಗುವುದಿಲ್ಲ. ಮಕ್ಕಳಿಗೆ ಹಣಕ್ಕಿಂತ ಹೆಚ್ಚಾಗಿ ಬೇಕಾಗಿರುವುದು ಪೋಷಕರ ಸಮಯ, ಪೋಷಕರ ಪ್ರೀತಿ, ಪೋಷಕರ ಗಮನ ಮತ್ತು ತಮ್ಮ ಮಾತನ್ನು ಯಾರಾದರೂ ಕೇಳಿಸಿಕೊಳ್ಳುತ್ತಿದ್ದಾರೆ ಎಂಬ ಭರವಸೆ. ಮಗು ಶಾಲೆಯಿಂದ ಮನೆಗೆ ಬಂದಾಗ ಊಟ ಮಾಡಿದ್ದೀಯಾ ಎಂದು ಕೇಳುವುದು ಮಾತ್ರವಲ್ಲ, ಇವತ್ತು ಶಾಲೆಯಲ್ಲಿ ಏನಾಯಿತು, ನಿನಗೆ ಇಂದು ಸಂತೋಷವಾದ ವಿಷಯ ಯಾವುದು ಎಂದು ಕೇಳಿ. ಮಗುವಿನ ಮಾತನ್ನು ಗಮನದಿಂದ ಕೇಳಿ. ಮಗು ತಪ್ಪು ಮಾಡಿದಾಗ ತಕ್ಷಣ ಕೋಪಗೊಳ್ಳುವುದು ಸುಲಭ. ಆದರೆ ಆ ತಪ್ಪಿನ ಕಾರಣ ಏನು ಎಂದು ತಿಳಿದುಕೊಳ್ಳುವುದು ನಿಜವಾದ ಪೋಷಕರ ಜವಾಬ್ದಾರಿ. ಮಗುವನ್ನು ಎಲ್ಲರ ಮುಂದೆ ಅವಮಾನಿಸುವ ಬದಲು ಒಂಟಿಯಾಗಿ ಕರೆದು, ನೀನು ಮಾಡಿದ ತಪ್ಪು ಸರಿಯಲ್ಲ, ಆದರೆ ನೀನು ಅದರಿಂದ ಕಲಿತುಕೊಳ್ಳಬಹುದು, ಮುಂದೆ ಹೀಗೆ ಮಾಡದಂತೆ ನಾವು ನೋಡಿಕೊಳ್ಳೋಣ ಎಂದು ಪ್ರೀತಿಯಿಂದ ಹೇಳಿ. ನೆನಪಿಡಿ, ಮಕ್ಕಳು ನಮ್ಮ ಮಾತುಗಳನ್ನು ಮಾತ್ರ ಕೇಳುವುದಿಲ್ಲ, ಅವರು ನಮ್ಮ ವರ್ತನೆಯನ್ನು ಗಮನಿಸುತ್ತಾರೆ. ನಾವು ಹೇಗೆ ಮಾತನಾಡುತ್ತೇವೆ, ಹೇಗೆ ಕೋಪಗೊಳ್ಳುತ್ತೇವೆ, ಹೇಗೆ ಕ್ಷಮೆ ಕೇಳುತ್ತೇವೆ, ಹೇಗೆ ಇತರರನ್ನು ಗೌರವಿಸುತ್ತೇವೆ, ಅದೆಲ್ಲವನ್ನೂ ಮಕ್ಕಳು ಕಲಿಯುತ್ತಾರೆ. ಆದ್ದರಿಂದ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ನೀಡಬೇಕೆಂದರೆ ಮೊದಲು ನಾವು ಅವರಿಗೆ ಒಳ್ಳೆಯ ಮಾದರಿಯಾಗಬೇಕು. ಒಳ್ಳೆಯ ಪೋಷಕರು ಪರಿಪೂರ್ಣ ಪೋಷಕರಾಗಿರಬೇಕೆಂದಿಲ್ಲ, ತಮ್ಮ ಮಕ್ಕಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುವ ಪೋಷಕರಾಗಿರಬೇಕು. ಮಕ್ಕಳಿಗೆ ಸಮಯ ನೀಡುವ ಪೋಷಕರಾಗಿರಬೇಕು. ತಪ್ಪಾದಾಗ ತಿದ್ದುವ ಜೊತೆಗೆ ತಪ್ಪಾದಾಗ ಕ್ಷಮಿಸುವ ಪೋಷಕರಾಗಿರಬೇಕು. ಮತ್ತು ಮುಖ್ಯವಾಗಿ, ಮಕ್ಕಳು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ನಮ್ಮ ಪೋಷಕರು ನಮ್ಮ ಜೊತೆ ಇದ್ದಾರೆ ಎಂಬ ನಂಬಿಕೆಯನ್ನು ಮೂಡಿಸುವ ಪೋಷಕರಾಗಿರಬೇಕು. ಒಂದು ಮಾತು ನೆನಪಿರಲಿ, ಮಕ್ಕಳಿಗೆ ನಾವು ಕೊಡುವ ಅತ್ಯಂತ ದೊಡ್ಡ ಉಡುಗೊರೆ ಹಣವಲ್ಲ, ನಮ್ಮ ಸಮಯ ಮತ್ತು ಪ್ರೀತಿ. ನಿಮ್ಮ ಮಗುವಿಗೆ ಇಂದು ಕನಿಷ್ಠ 10 ನಿಮಿಷವಾದರೂ ಮೊಬೈಲ್ ಬದಿಗಿಟ್ಟು ಅವರೊಂದಿಗೆ ಮಾತನಾಡಿ, ಅವರ ಮಾತನ್ನು ಕೇಳಿ. ಬಹುಶಃ ಆ 10 ನಿಮಿಷಗಳು ನಿಮ್ಮ ಮಗುವಿನ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಹುದು. ಇದು ಪೋಷಕರಿಗೊಂದು ಕಿವಿಮಾತು. ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಮಕ್ಕಳನ್ನು ಬೆಳೆಸುವುದಷ್ಟೇ ಅಲ್ಲ, ಅವರ ಮನಸ್ಸನ್ನು ಬೆಳೆಸೋಣ. ಧನ್ಯವಾದಗಳು.